ವೀಕ್ಷಕರೇ ನಮಸ್ಕಾರ, ಶುಭೋದಯ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ವ್ಯಕ್ತಿಗಳ ಸಾಧನೆಯ ಬದುಕಿನ ಹತ್ತಿರದ ಪರಿಚಯ ಮಾಡಿಕೊಡುವ ಸದವಿರುಚಿಯ ಬೆಳಗು ನೇರ ಪ್ರಸಾರಕ್ಕೆ ನಿಮಗಿದು ಸ್ವಾಗತ. ವೀಕ್ಷಕರೇ, ಸಂವಿಧಾನಬದ್ಧವಾಗಿ ನೀಡಲಾದ ಕಾನೂನನ್ನು ಅದರ ಬಗ್ಗೆ ತಿಳಿದುಕೊಳ್ಳಬೇಕಾದ ಅಗತ್ಯ ನಮ್ಮೆಲ್ಲರ ಮೇಲಿದೆ. ಹಾಗೆಯೇ ಈ ಕಾನೂನನ್ನು ಗೌರವಿಸಬೇಕಾದ ಕೂಡ ನಮ್ಮ ಪ್ರಮುಖ ಜವಾಬ್ದಾರಿಗಳಲ್ಲೊಂದು. ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ, ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಕಾನೂನಿನ ಬಗ್ಗೆ ಅರಿವು ತಿಳುವಳಿಕೆಯನ್ನು ಮೂಡಿಸ್ತಾ ಇರತಕ್ಕಂತಹ ಉಡುಪಿಯ ನ್ಯಾಯವಾದಿ ಹಾಗೂ ಸಮಾಜ ಸೇವಕ ಶಿರ್ತಾಡಿ ವಿಲಿಯಂ ಪಿಂಟೋ ಇಂದಿನ ಬೆಳಗು ನೇರ ಪ್ರಸಾರದ ಅತಿಥಿ. ಸಮಾಜ ಸೇವೆ, ಬಡಜನರ ಅಭ್ಯುದಯಕ್ಕಾಗಿ ದುಡಿಯುತ್ತಿರುವ ನ್ಯಾಯವಾದಿ ಶಿರ್ತಾಡಿ ವಿಲಿಯಂ ಪಿಂಟೋ ಅವರು ಜನಿಸಿದ್ದು 1939ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಕಳ ತಾಲೂಕು ಶಿರ್ತಾಡಿಯ ಬಡ ರೈತ ಕುಟುಂಬದಲ್ಲಿ. ತಂದೆ ಶಿರ್ತಾಡಿ ರಾಮನ್ ಪಿಂಟೋ, ತಾಯಿ ಮೇರಿ ಮ್ಯಾಗ್ದಲಿನ್ ಡಿಸೋಜಾ. ಶ್ರೀಯುತರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಿರ್ತಾಡಿಯಲ್ಲಿ ಪ್ರಾರಂಭಿಸಿ ಮುಂದೆ BA LLB ಆನಂತರ ರಾಜ್ಯಶಾಸ್ತ್ರದಲ್ಲಿ MA ಪದವಿ ಪಡೆದರು. ಶಾಲಾ ಕಾಲೇಜು ದಿನಗಳಲ್ಲಿಯೇ ಪಠ್ಯೇತರ ಹಾಗೂ ಯುವಜನ ಸಂಘಟನೆಗಳಲ್ಲಿ ತೊಡಗಿದ್ದು, ಒಂದು ನಾಡು ಜಾಗೃತವಾಗಬೇಕಾದರೆ ಜನರು ಕುಂಭಕರ್ಣ ನಿದ್ದೆಯಿಂದ ಎಚ್ಚರಗೊಳ್ಳಬೇಕು ಎನ್ನುವ ಇವರು ನ್ಯಾಯವಾದಿಗಳಾಗಿ ಬಡವರಿಗೆ, ದೀನದಲಿತರಿಗೆ ಕಾನೂನಿನ ಅರಿವು ಮೂಡಿಸುವಲ್ಲಿ ಸದಾ ಪ್ರಯತ್ನಶೀಲರಾಗಿದ್ದಾರೆ. ಕೆಲವು ಕಾಲ ಕಾನೂನುಶಾಸ್ತ್ರದ ಅಧ್ಯಾಪಕರಾಗಿಯೂ ಸೇವೆ ಸಲ್ಲಿಸಿರುವ ಇವರ ಹಲವಾರು ಲೇಖನಗಳು ನಾಡಿನ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಇವರು ಬರೆದ ಕರ್ನಾಟಕ ಭೂ ಸುಧಾರಣೆ ಕಾನೂನು, ಜಿಲ್ಲಾ ಪರಿಷತ್, ಮಂಡಲ ಪಂಚಾಯಿತಿ ಕಾನೂನು ಹಾಗೂ ರಾಜಕೀಯ ಜಾಗೃತಿ ಕಿರುಹೊತ್ತಿಗೆಗಳು ಜನಪ್ರಿಯಗೊಂಡು ದಾಖಲೆಯ ಮಾರಾಟ ಕಂಡಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರ, ರೈತರ, ಕಾರ್ಮಿಕರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವ ಇವರು ಮೂಲತಃ ವಿಚಾರವಾದಿ. ಜನಜೀವನದ ಮೇಲೆ ನೇರ ಪರಿಣಾಮ ಬೀರುವ ಕಾನೂನನ್ನು ಜನಮನಕ್ಕೆ ತಲುಪಿಸುವಲ್ಲಿ ಕಾರ್ಯಶೀಲರಾಗಿದ್ದಾರೆ. ಇವರ 3 ದಶಕಗಳ ಸಮಾಜ ಸೇವೆಯನ್ನು ಗುರುತಿಸಿ ಜನಜಾಗೃತಿ ಹಾಗೂ ಹಕ್ಕುಗಳ ಹೋರಾಟಕ್ಕಾಗಿ ರಾಜ್ಯ ಮಟ್ಟದ ಸಂದೇಶ ಮಾಧ್ಯಮದ ಪ್ರಶಸ್ತಿ, 21ನೇ ಅಖಿಲ ಭಾರತ ಕೊಂಕಣಿ ಪರಿಷತ್ತಿನ ಮುಂಬೈ ಅಧಿವೇಶನದಲ್ಲಿ ಸನ್ಮಾನ, ಲಯನ್ಸ್ ಕ್ಲಬ್ನ ಜಿಲ್ಲಾ ಸಿಂಹ ಪ್ರಶಸ್ತಿ, ಶ್ರೀ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿಯವರ ಪೀಠಾರೋಹಣದ ದಶಮಾನೋತ್ಸವದಲ್ಲಿ ನೀಡಲಾದ ಸನ್ಮಾನ, 2003ರಲ್ಲಿ ಶ್ರೇಷ್ಠ ವೃತ್ತಿಪರ ರಚನಾ ಪ್ರಶಸ್ತಿ ಮುಂತಾದವುಗಳನ್ನು ನೀಡಿ ಗೌರವಿಸಲಾಗಿದೆ. ಕಾನೂನು ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಉಡುಪಿಯ ನ್ಯಾಯವಾದಿ, ಸಮಾಜ ಸೇವಕ ಶಿರ್ತಾಡಿ ವಿಲಿಯಂ ಪಿಂಟೋ ಅವರೊಂದಿಗೆ ಇಂದಿನ ನಮ್ಮ ಬೆಳಗು. ಸರ್, ತಮಗೆ ನಮಸ್ಕಾರ. ಹಾಗೇನೆ ಬೆಳಗು ನೇರ ಪ್ರಸಾರದಲ್ಲಿ ಪಾಲ್ಗೊಂಡಿರೋದಕ್ಕಾಗಿ ತಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಸರ್, 1974ರಲ್ಲಿ ಈ ಭೂ ಸುಧಾರಣೆ ಕಾನೂನು ಜಾರಿಗೊಳ್ತು. ಇದರ ಬಗ್ಗೆ ನಿಮ್ಮ ಒಂದು ಒಲವು ಬೆಳೆದಿತ್ತು ಹೇಗೆ ಸರ್ ಇದು? ನಾನು ಒಂದು ಗ್ರಾಮಾಂತರ ಶಿರ್ತಾಡಿ ಅಂತ ಒಂದು ಚಿಕ್ಕ ಹಳ್ಳಿಯಲ್ಲಿ ಹುಟ್ಟಿದವ, ಬಡತನದ ಕುಟುಂಬದಲ್ಲಿ. ಆಗ ಅಲ್ಲಿರುವಂತಹ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ಬಾಯಿ ಬಲ ಧನಬಲವುಳ್ಳಂತಹ ಭೂಮಾಲೀಕರು ಬಡಪಾಯಿ ರೈತ ಕಾರ್ಮಿಕ ದೀನದಲಿತರನ್ನು ಶೋಷಣೆ ಮಾಡ್ತಿದ್ರು. ಗೇಣಿ ಕೊಟ್ಟರು ರಶೀದಿ ಕೊಡದೆ ಅವರ ಮೇಲೆ ಸುಳ್ಳು ವ್ಯಾಜ್ಯಗಳನ್ನು ಹಾಕಿ ಅವರಿಗೆ ಬೇರೆ ಬೇರೆ ರೀತಿಯ ಹಿಂಸೆಗಳನ್ನು ಕೊಟ್ಟು ಒಂದು ಜೀತಾ ಪದ್ಧತಿಯ ನಮೂನೆ ಅವರ ಜೀವನ ಇತ್ತು. ನನ್ನ ಅಮ್ಮ ಎಡಗೈ ಹೆಬ್ಬೆಟ್ಟು ಫುಲಾಬಾಯಿ ಅಂತ ಹೇಳಿ ಅವರ ಹೆಸರು. ಅವರು ನನಗೆ ಯಾವಾಗಲೂ ಅವರ ಹತ್ತಿರ ಕೂತುಕೊಳ್ಳಿಸಿ, ವಿದ್ಯೆ ಇಲ್ಲದಿದ್ದರೂ ಕೂಡ ಈ ಬಾಯಿ ಬಲ ಧನಬಲವುಳ್ಳವರ ಅಡಿಯಲ್ಲಿ ಯಾವ ರೀತಿಯ ಶೋಷಣೆಗಳನ್ನು ಈ ಬಡಪಾಯಿ ಗೇಣಿ ಒಕ್ಕಲುಗಳು ಅನುಭವಿಸ್ತಾರೆ ಎಂಬುದನ್ನು ಅವರು ನನಗೆ ಯಾವಾಗಲೂ ಹೇಳ್ತಾ ಇದ್ರು. ಮಾತ್ರವಲ್ಲ, ಅಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಬಲಾತ್ಕಾರದಲ್ಲಿ ಒಕ್ಕಲು ಎಬ್ಬಿಸಿದಾಗ ಆಗುವಂತಹ ಅನಾಹುತಗಳನ್ನು ವಿವರಿಸಿ ಹೇಳ್ತಿದ್ರು. ಅದು ನನ್ನ ಮೇಲೆ ಒಂದು ಚಿರಸ್ಥಾಯಿ ಒಂದು ಅಭಿಪ್ರಾಯವಾಗಿ ನಾನು ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಎಂಬಂಥ ಒಂದು ಛಲ ನನ್ನ ತಂದೆಯವರು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಡುವೆ ಮತ್ತು ಉಳಿದ ಇದರಲ್ಲಿ ಅವರು 5ನೇ ಕ್ಲಾಸ್ ಕಲಿತವರು ನನ್ನ ತಂದೆಯವರು, ಅವರು ಮಾಡುವಂಥ ಕೆಲಸ ಇದು ಎಲ್ಲ ನನಗೆ ಒಂದು ಪ್ರಭಾವ ಬೀರಿ ನಾನು ಒಬ್ಬ ಸ್ವತಂತ್ರನಾಗಿ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಈ 1974ನೇ ಇಸ್ವಿಯಲ್ಲಿ ಕರ್ನಾಟಕ ಭೂ ಸುಧಾರಣೆ ಕಾನೂನು ದೇವರಾಜ ಅರಸರ ಮುಖಂಡತ್ವದಲ್ಲಿ ಜಾರಿಗೆ ಬಂದಾಗ ನಾನು ಅಕಸ್ಮಾತ್ ಒಬ್ಬ ವಕೀಲನಾದವ ಆ ಕಾನೂನಿನ ವಿಚಾರದಲ್ಲಿ ಜನರಿಗೆ ವಿವರಿಸುವವರು ಯಾರೂ ಇಲ್ಲದ ಸಂದರ್ಭದಲ್ಲಿ ನಾನು ಅದರ ವಿಚಾರದಲ್ಲಿ ಪುಸ್ತಕಗಳನ್ನು ಬರೆದು ಜನರಿಗೆ ಕಾನೂನಿನ ಮಾಹಿತಿ ಕೊಡುವ, ಗೇಣಿ ಒಕ್ಕಲುಗಳನ್ನು ಅವರ ಮೋಸ ವಂಚನೆ ಆಗುವಂತಹ ಆ ಒಂದು ದುಃಖದಾಯಕವಾದ ಪರಿಸ್ಥಿತಿಯಿಂದ ಬಿಡುಗಡೆ ವಿಮೋಚನೆ ಮಾಡುವ ಕಡೆ ಆ ದೇವರಾಜ ಅರಸರ ಯಾವ ಉದ್ದೇಶದ ಆ ಭೂ ಸುಧಾರಣೆ ಕಾನೂನಿನ ತತ್ವಗಳು ಅದರಲ್ಲಿ ಅಡಕಿರುವಂಥ ವಿಚಾರಗಳನ್ನು ನಾನು ವಿವರಿಸಿಕೊಂಡು ಬರುವ
ಕಿರುಹೊತ್ತಿಗೆಗಳನ್ನು ಮತ್ತು ಭಾಷಣಗಳನ್ನು ಮಾಡ್ತಾ ಬಂದೆ. ಅದು ದಾಖಲೆಯ ಮಾರಾಟ ಕೂಡ ಕಾಣ್ತಲ್ವ? ಹೌದು. ಆ ಭೂ ಸುಧಾರಣೆ ಕಾನೂನು ಆ ಪುಸ್ತಕ ಪ್ರಥಮತವಾಗಿ ಕನ್ನಡ ಪತ್ರಿಕೆಯವರು ಯಾರು ಪ್ರಕಟ ಮಾಡಲಿಕ್ಕೆ ಬರಲಿಲ್ಲ ನನ್ನ ಲೇಖನಗಳನ್ನು. ಕಡೆಗೆ ಕೊಂಕಣಿಯಲ್ಲಿ ಆ ಕಾಲದಲ್ಲಿ ಒಂದು ರಕ್ಕುಣೋ ಅಂತ ಹೇಳಿ ಒಂದು ಪತ್ರಿಕೆ ಈಗಲೂ ಅದು ನಡೀತಾ ಇದೆ, ಅದರ ಅಂಕಣಗಾರ ನಾನು ಆಗಿದ್ದೇನೆ. ಆ ರಕ್ಕುಣೋ ಪತ್ರಿಕೆಯ ಸಂಪಾದಕ ಆಗ ರೆವರೆಂಟ್ ಫಾದರ್ ಮಾರ್ಕ್ ವಾಲ್ಡರ್ ಅಂತ ಹೇಳಿ, ಅವರೀಗ ಸಿದ್ದಗಟ್ಟೆ ಚರ್ಚಿನಲ್ಲಿ ಧರ್ಮಗುರುಗಳಾಗಿದ್ದಾರೆ. ಅವರು ನನ್ನ ಪ್ರಥಮವಾಗಿ ಈ ಭೂ ಸುಧಾರಣೆ ಕಾನೂನಿನ ಲೇಖನಗಳನ್ನು ಧಾರಾವಾಹಿಯಾಗಿ 13-14 ಅಂಕಣ ಅದು ವಾರಪತ್ರಿಕೆ ಪ್ರಕಟಿಸಿದ್ರು. ಕಡೆಗೆ ಜನರ ಒತ್ತಡ ಬಂದುದರಿಂದ ಅದನ್ನು ಒಂದು ಪ್ರಥಮತವಾಗಿ ಒಂದು ಪುಸ್ತಿಕೆ ರೂಪದಲ್ಲಿ ಕೊಂಕಣಿಯಲ್ಲಿ ಪ್ರಕಟಿಸಲಾಯಿತು. ಈ ಕೊಂಕಣಿಯಲ್ಲಿ ಬರೆದಿದ್ದು ಏನಕ್ಕೆ ಸರ್ ನೀವು? ಅದೇ ಯಾಕಂತ ಹೇಳಿದ್ರೆ ಕನ್ನಡದಲ್ಲಿ ನಾನು ಕನ್ನಡ ಪತ್ರಿಕೆಯವರಿಗೆ ಲೇಖನ ಬರೆದು ಕೊಟ್ಟೆ. ಆಗ ಹೆಚ್ಚಿನ ಆಗಿನ ಸಂಪಾದಕರು ಎಲ್ಲ ಭೂಮಾಲೀಕರ ಒತ್ತಡ ಮತ್ತು ಆ ಕುಟುಂಬದಿಂದ ಬಂದವರಾದ್ದರಿಂದ ಇದು ಬಾಯಿಬಲ ಧನಬಲ ಇಲ್ಲದ ಗೇಣಿ ಒಕ್ಕಲುಗಳ ವಿಚಾರದ ಈ ಪುಸ್ತಕ ಬರೆದ ನನ್ನನ್ನು ನೋಡಿ ತಮಾಷೆ ಮಾಡಿದ್ರು. ನೀವು ಕ್ರಿಶ್ಚಿಯನ್ ಜಾತಿಗೆ ಸೇರಿದವರು, ನಿಮ್ಗೆ ಗ್ರಾಮರ್ ಗೊತ್ತಿರ್ಲಿಕ್ಕಿಲ್ಲ, ಕನ್ನಡ ಎಂಥದ್ದು ಬರ್ತದೆ, ನೀವು ಏನು ಬರೀಬಹುದು ಅಂತ ಹೇಳಿ ಸ್ವಲ್ಪ ನನ್ನನ್ನು ಹೀಯಾಳಿಸಿದ್ರು. ಆಗ ನಾನು ಈ ಕೊಂಕಣಿ ಪತ್ರಿಕೆ ಸಂಪಾದಕರ ಮೊರೆ ಹೋಗಬೇಕಾಯ್ತು. ಅವರು ನನಗೆ ಒಂದು ಅವಕಾಶ ಕೊಟ್ಟದ್ರಿಂದ ಇಂಥ ಒಂದು ಕೆಲಸ ಮಾಡಲಿಕ್ಕೆ ನನಗೆ ಸಾಧ್ಯವಾಯಿತು. ಹಾಗೆ ನೀವು ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಕೂಡ ಒಂದು ಕಿರುಹೊತ್ತಿಗೆಗಳನ್ನ ಪ್ರಕಟಿಸಿದ್ರಿ. ಹೌದು. ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 1968ನೇ ಇಸ್ವಿಯಲ್ಲಿ ನನ್ನ ಜೀವನದಲ್ಲಿ ಈ ಶಿರುವ ಮತದಾರ ಕ್ಷೇತ್ರ ಅಂತ ಹೇಳಿ ಉಡುಪಿ ತಾಲೂಕಿನಲ್ಲಿ ಒಂದು ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯನಾಗಬೇಕಾದಂಥ ಪರಿಸ್ಥಿತಿ ಬಂತು. ನನ್ನ ಹತ್ರ ಹಣ ಇರಲಿಲ್ಲ. ಆದರೆ ಊರಿನ ಜನರು ನನ್ನ ಭಾಷಣ ಕೇಳಿ ವಂತಿಗೆ ರೂಪದಲ್ಲಿ ಹಣ ಸಂಗ್ರಹಿಸಿ ನನ್ನನ್ನು ಚುನಾವಣೆಯಲ್ಲಿ ಅದು 10 ಗ್ರಾಮಗಳು ಶಿರುವ, ಕುತ್ಯಾರು, ಕಳತ್ತೂರು, ಪಾದೂರು, ಎಲ್ಲೂರು ಅಂತ ಹೇಳಿ ಆ ಗ್ರಾಮಗಳ ಸದಸ್ಯನನ್ನಾಗಿ ಮಾಡಿದರು. ಆಗ ನಾನು ಈ ಗ್ರಾಮಾಂತರ ಪ್ರದೇಶಕ್ಕೆ ನನ್ನ ಎದುರಾಳಿ ತುಂಬ ಹಣ ಖರ್ಚು ಮಾಡ್ತಿದ್ರು. ನನಗೆ ಜನರೇ ತಂದು ಅವರ ಕಾಂಟ್ರಿಬ್ಯೂಷನ್ಸ್ ಕೊಟ್ಟು ಸದಸ್ಯನನ್ನಾಗಿ ಮಾಡಿದರು. ಆಗ ನನಗೆ ಖಂಡಿತು ಈ ಬಡಪಾಯಿ ರೈತ ಕಾರ್ಮಿಕ ದೀನದಲಿತರ ನನಗೆ ಏನು ತಿಂಡಿ ತಿನಿಸು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವರು ನನ್ನಿಂದ ಏನು ಅಪೇಕ್ಷೆ ಪಡದೆ ಅವರೇ ಹಣ ಖರ್ಚು ಮಾಡಿ ನನ್ನ ಚುನಾವಣೆಯಲ್ಲಿ ಭಾಗವಹಿಸುವುದರಿಂದ ನಾನು ತೀರ್ಮಾನ ಮಾಡಿದೆ ಇವರಿಗೆ ಅನುಕೂಲವಾಗುವಂತಹ ಭೂ ಸುಧಾರಣೆ ಮತ್ತು ಕಡೆಗೆ 86ನೇ ಇಸ್ವಿಯಲ್ಲಿ ಪಂಚಾಯತ್ ವ್ಯವಸ್ಥೆ ಅಂತ ಹೇಳಿ ನಜೀರ್ ಸಾಹೇಬರು ಆಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿ ಆ ಜನರ ಕೈಗೆ ಅಧಿಕಾರ ವಿಕೇಂದ್ರೀಕರಣ, ಜನರ ಕೈಗೆ ರಾಜ್ಯಕ್ಕೆ ಅಧಿಕಾರ ಎಂಬ ಈ ವಿಚಾರ ತಂದಾಗ ಶತಮಾನಗಳಿಂದ ಮೋಸ ವಂಚನೆಗೆ ಒಳಗಾದಂತಹ ಜನರಿಗೆ ಈ ಪ್ರಜಾಪ್ರಭುತ್ವದಲ್ಲಿ ಅವರು ಮಹಾರಾಜರು ಮಹಾರಾಣಿಯರು ಪ್ರತಿಯೊಬ್ಬರಿಗೂ ಒಂದು ಓಟು ಇತ್ತು. ಆ ಗದ್ದೆಗಳಲ್ಲಿ ಕೂಲಿಗಾರರಾಗಿ ಬೇರೆ ಬೇರೆ ರೀತಿಯಲ್ಲಿ ದುಡಿಯುವಂಥ ಗ್ರಾಮಾಂತರ ಪ್ರದೇಶದ ವಿದ್ಯೆ ಇಲ್ಲದ ಆ ಜನರಿಗೆ ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ತಾವು ಮಹಾರಾಜರು ಮಹಾರಾಣಿಯರು ಎಂಬಂಥ ಮನೋಭಾವನೆ ಬರುವ ಅರ್ಥದಲ್ಲಿ ಬಂದಿರುವಂಥ ಈ ಕ್ರಾಂತಿಕಾರಕ ಕಾನೂನಿನ ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಪುಸ್ತಕ ಬರೆದೆ. ಮತ್ತು ಅದರ ವಿಚಾರದಲ್ಲಿ ಒಂದು 200-300ಕ್ಕಿಂತಲೂ ಜಾಸ್ತಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಶಿವಮೊಗ್ಗ, ಹಾಸನ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿಯೂ ಸಂಘ ಸಂಸ್ಥೆಗಳು ಕರೆದಲ್ಲಿ ಹೋಗಿ ಈ ಪಂಚಾಯತ್ ವ್ಯವಸ್ಥೆಯ ವಿಚಾರದಲ್ಲಿ ನಾನು ಭಾಷಣಗಳನ್ನು ಮಾಡಿ ನಾನು ಪ್ರಯತ್ನ ಪಟ್ಟಿದ್ದೆ.